ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಪರಿಸರ ಸ್ನೇಹಿ ಕೃಷಿ ಚಾನಲ್ಗೆ ಸ್ವಾಗತ. ಈಗ ಇಲ್ಲಿ ನನ್ನ ಸುತ್ತಮುತ್ತ ನಮ್ಮ ಮನೆಯವರೇ ಇದ್ದಾರೆ, ಅವರು ತೋರ್ಸು. ಆ, ಈಗ ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ. ಈಗ ಈಗ ಕೃಷಿಯಲ್ಲಿ ನಾವು ವ್ಯವಸಾಯದಲ್ಲಿ ಸುಸ್ಥಿರತೆಯನ್ನ ಹೊಂದಬೇಕು. ಸುಸ್ಥಿರತೆ ಅಂದ್ರೆ ಗೊತ್ತಾ ನಿನಗೆ? ಸುಸ್ಥಿರತೆ ಅಂದ್ರೆ ಏನಂತ ಡೆಫಿನೇಷನ್ ಅಥವಾ ಏನು ಅದ್ರ ಅರ್ಥ ಏನಾದ್ರೂ ಗೊತ್ತಿದ್ಯಾ? ಇಲ್ಲ. ಸೊ ಸುಸ್ಥಿರತೆ ಅಂದ್ರೆ ನಿಮಗ್ ಗೊತ್ತಾ? ಸುಸ್ಥಿರತೆ, ಅದಕ್ಕೆ ನಾನು ಸಹ ನನ್ನ ವಿಡಿಯೋದಲ್ಲಿ ಸುಸ್ಥಿರತೆ ಸುಸ್ಥಿರತೆ ಅಂತ ಹೇಳ್ತಿರ್ತೀನಿ. ಅದಕ್ಕೆ ನಾನು ಕೇಳಿದ್ದು, ಈಗ ಇವರೆಲ್ಲ ಮೂಲಭೂತ ರೈತರು, ಅಂದ್ರೆ ಹೆಚ್ಚಿಗೆ ಓದಿಲ್ದೇ ಇರೋರು, ಆದ್ರೆ ತಲೆಮಾರಿನಿಂದ ಕೃಷಿಯನ್ನೇ ಮಾಡ್ಕೊಂಡು ಬಂದಿರೋರು. ಆದ್ರೆ ಕೃಷಿಯಲ್ಲಿ ಸುಸ್ಥಿರತೆಯನ್ನ ನಾವು ಹೊಂದಬೇಕಾಗಿದೆ. ಸೊ ಇವ್ರಿಗೆ ಸುಸ್ಥಿರತೆಯ ಒಂದು ಅರಿವನ್ನ ಮೂಡಿಸುವಂತದ್ದು ಕೆಲಸ ಬಹಳವಾಗಿ ಆಗ್ಬೇಕಾಗಿದೆ. ಪ್ರತಿಯೊಬ್ರು ಅದನ್ನ ಸರಳವಾಗಿ ಹೇಳ್ತಾ ಹೋಗ್ತೀನಿ. ಸುಸ್ಥಿರತೆ ಅಂತಂದ್ರೆ ಏನು ಅಂತಂದ್ರೆ, ಈಗ ನಾವು ಇವತ್ತು ವ್ಯವಸಾಯ ಮಾಡ್ತಾ ಇದ್ದೀವಿ, ಈಗ ನಮ್ಮ ತಲೆ ಮಾರು ಮಾಡ್ತಾ ಇದೆ. ನಮ್ಮ ಮುಂದಿನ ಪೀಳಿಗೆನೂ ಕೃಷಿ ಮಾಡಬೇಕು ಅಂತಂದ್ರೆ ನಿರಂತರವಾಗಿ ಮಾಡಬೇಕು. ಅದ್ ಯಾವ ರೀತಿ ಮಾಡಬೇಕು ನಿರಂತರವಾಗಿ? ಇವತ್ತು ಏನು ಕಷ್ಟ ಕಾರ್ಪಣ್ಯಗಳಿದೆ ಕೃಷಿಯಲ್ಲಿ, ಏನೇನ್ ತೊಂದರೆಗಳಿದೆ, ಆ ತೊಂದರೆಗಳು ಯಾವುದೂ ಇಲ್ದೇನೆ ನಿರಂತರವಾಗಿ ಮಾಡ್ಕೊಂಡು ಹೋಗ್ಬೇಕು. ಅದನ್ನ ಸುಸ್ಥಿರತೆ ಅಂತಾರೆ. ಅಂದ್ರೆ ಕಂಟಿನ್ಯೂಸ್ ಆಗಿ ಏನೇನ್ ಕಷ್ಟಗಳಿದೆ ಇವತ್ತು, ಮುಖ್ಯವಾಗಿ ಕೃಷಿಯಲ್ಲಿ ಏನ್ ಕಷ್ಟಗಳಿದೆ, ಮಣ್ಣು ಏನಾಗಿದೆ, ಮಣ್ಣು ಫಲವತ್ತತೆ ಹಾಳಾಗಿದೆ. ಈಗ ನೀವು ನೋಡ್ಕೊಂಬಂದ್ರಿ, ಕೀಟಬಾಧೆ ಇದೆ, ಅದರಿಂದ ಭತ್ತ ಜೊಳ್ಳಾಗಿದೆ ಅಲ್ವಾ? ಯಾಕೆ ಈ ತರ ಆಗ್ತಾ ಇದೆ? ಆಮೇಲೆ ಮಣ್ಣು ಫಲವತ್ತತೆ ಹಾಳಾಗಿದೆ. ಆಮೇಲೆ ನೀರಿನ ಇವತ್ತು ಅಂತರ್ಜಲ, ಈಗ ನಮ್ ಕಡೆ ನೀರಿನ ಮಟ್ಟ ಏನೋ ಇರ್ಬೋದು, ಯಾಕೆಂದ್ರೆ ಕಾವೇರಿ ನದಿ ಪಕ್ಕದಲ್ಲೇ ಹರಿತಾ ಇದೆ, ನೀರಿನ ಅಂತರ್ಜಲದ ಮಟ್ಟ ಹೆಚ್ಚಾಗಿರ್ಬೋದು. ಆದ್ರೆ ಬೇರೆ ಕಡೆ ಬೋರ್ವೆಲ್ ಎಷ್ಟು 1000 ಅಡಿ, ಎಷ್ಟು 100 ಅಡಿ ಕೆಳಗಡೆ ಹೋಗಿದೆ ಅನ್ನೋದು ನಿಮಗೆ ಗೊತ್ತಿದೆ ಅಲ್ವಾ? ತುಂಬಾ ಕೆಳಗಡೆ ಹೋಗಿದೆ. ಎಷ್ಟೊಂದ್ ಕಡೆ ಬೋರ್ವೆಲ್ ಅಲ್ಲಿ ನೀರೇ ಸಿಗ್ತಾ ಇಲ್ಲ. ಇದು ಕೃಷಿಯಲ್ಲಿ ಸುಸ್ಥಿರತೆಯನ್ನ ಹೊಂದೋದಕ್ಕೆ ಆಗ್ತಾ ಇಲ್ಲ ರೈತರು. ಈ ರೀತಿ ಆಗಿರೋದ್ರಿಂದ ಇವತ್ತು ಕೃಷಿಯನ್ನ ಮಾಡೋದಕ್ಕೆ ಆಗ್ತಾ ಇಲ್ಲ. ನೀರೇ ಇಲ್ಲ, ಬೋರ್ವೆಲ್ ಅಲ್ಲಿ ನೀರಿಲ್ಲ, ತರಕಾರಿ ಬೆಳೆಯಕ್ ಆಗ್ತಾ ಇಲ್ಲ. ಅಥವಾ ಒಂದ್ ತರಕಾರಿ ಬೆಳಿಬೇಕು ಅಂತಂದ್ರೆ ಇವತ್ತು ರಾಸಾಯನಿಕ ಅಂದ್ರೆ ಔಷಧಿ ಅಂತ ಏನಂತೀರಿ, ಅದು ನಾವೇನಂತೀವಿ ವಿಷ ಸಿಂಪಡಣೆ. ಆ ವಿಷ ಸಿಂಪಡಣೆ ಮಾಡ್ದನೆ ಯಾರು ಇವತ್ತು ಒಂದು ತರಕಾರಿ ಬೆಳೆಯಕ್ ಆಗ್ತಾ ಇಲ್ಲ ಅಲ್ವಾ? ಯಾಕೆ ಹಿಂಗಾಗಿದೆ? ಇವತ್ತು ನಮ್ಮ ಕೃಷಿ ಸುಸ್ಥಿರತೆಯನ್ನ ಕಳ್ಕೊಂಡಿದೆ. ಸೊ ಅಂದ್ರೆ ನಾವೇ ಹೌದು ಹೌದು. ಯಾಕೆ ಎಲ್ಲಿಂದ ಬರ್ತದೆ? ಅವೆಲ್ಲ ನೈಸರ್ಗಿಕವಾಗಿರ್ತವೆ, ಆದ್ರೆ ಅವುಗಳ ಸಂಖ್ಯೆನೇ ಜಾಸ್ತಿ ಆಗಿದೆ. ಈಗ ರೈತ ಮಿತ್ರ ಕೀಟನೂ ಸಹ ಇರ್ತವೆ, ಆದ್ರೆ ರೈತ ಮಿತ್ರ ಕೀಟಗಳನ್ನೆಲ್ಲ ನಾವು ರಾಸಾಯನಿಕವನ್ನ ಸಿಂಪಡಣೆ ಮಾಡಿ ನಾಶ ಮಾಡ್ಕೊಂಡು ಇವುಗಳ ಸಂಖ್ಯೆ ಹೆಚ್ಚಾಗಿದೆ. ಆಯ್ತಾ? ಸೊ ಹಾಗಾಗಿ ಇವತ್ತು ನಮ್ಮ ಕೃಷಿ ಸುಸ್ಥಿರತೆ ಇಲ್ಲ. ಯಾಕಿಲ್ಲ ಅಂತಂದ್ರೆ ಇವೆಲ್ಲ ಇಷ್ಟೊಂದೆಲ್ಲ ಕಷ್ಟಗಳಿರೋದ್ರಿಂದ, ನಾವು ಖರ್ಚಿನ ಉಳುಮೆ ಅಥವಾ ವ್ಯವಸಾಯದ ಖರ್ಚೆ ಜಾಸ್ತಿ ಆಗಿರೋದ್ರಿಂದ ಈಗ ನೀವೆಲ್ಲ ಏನ್ ಮಾಡಿದೀನಿ ತೋರ್ಸು ಹತ್ರದ್ದು ಬಂದು ಇವ್ರೊಬ್ರನ್ನ ಬಿಟ್ಟು ಇನ್ನೆಲ್ರು ನಾವೆಲ್ಲ ಏನ್ ಮಾಡ್ತಾ ಇದೀವಿ, ಇನ್ಕ್ಲೂಡಿಂಗ್ ನನ್ನನ್ನು ಸೇರಿ ನಮ್ಮ ಮನೆಯವರೆಲ್ಲ ಏನ್ ಮಾಡಿದ್ದಾರೆ, ನಮ್ಮ ತಲೆಗೆ ಕೃಷಿ ಸಾಕು, ನೀವು ಯಾರು ಮಾಡೋದ್ ಬೇಡ ಅಂದ್ಬಿಟ್ಟು ನಾವೆಲ್ಲ ಏನ್ ಮಾಡ್ತಾ ಇದೀವಿ, ಸಿಟಿನಲ್ಲಿ ಕೆಲಸ ಮಾಡ್ತಾ ಇದೀವಿ. ನಾವೆಲ್ಲ ಸಿಟಿನಲ್ಲಿ ಕೆಲಸ ಮಾಡ್ತಾ ಇದೀವಿ. ಯಾಕೆ? ಈ ಪರಿಸ್ಥಿತಿ ಇರೋದ್ರಿಂದಾನೆ. ಕೃಷಿಯಲ್ಲಿ ನಾವು ಲಾಭ ಇಲ್ಲ, ಇಷ್ಟೊಂದು ಕಷ್ಟ ಕಾರ್ಪಣ್ಯಗಳಿದೆ, ಸುಸ್ಥಿರತೆ ಇಲ್ಲದೆ ಇರೋದ್ರಿಂದಾನೆ ಇಷ್ಟೊಂದು ಕಷ್ಟ ಕಾರ್ಪಣ್ಯಗಳು. ನಾವು ಸಾತಿರೋದೇ ಸಾಕು, ನಾವು ಮಾಡಿರೋದೇ ಸಾಕು, ನೀವ್ಯಾರು ಮಾಡೋದು ಬೇಡ ಅಂತೇಳಿ ಇವನು ಸಹ, ನಾನು ಈಗ ವಿಡಿಯೋ ಮಾಡ್ತಾ ಇರೋನು, ಎಲ್ರೂ ಸಿಟಿ ಸೇರ್ಕೊಂಡಿದ್ದೀವಿ ಅಲ್ವಾ? ಇವತ್ತು ಇವ್ರಿಗೆ ಅರಿವನ್ನ ಮೂಡಿಸುವಂಥವ್ರು, ಓದ್ಕೊಂಡಿರೋ ಮಕ್ಕಳು ಸಹ ಕೃಷಿ ಬಗ್ಗೆ, ಕೃಷಿ ಓದಿಲ್ದೇ ಇದ್ರು ಸಹ ನಾವು ಅದರಲ್ಲಿ ಈ ರೀತಿಯಾದಂಥ ತೊಂದರೆಗಳನ್ನ ಅನುಭವಿಸದೆ ನಮ್ಮ ಮನೆಯವ್ರಿಗೆ, ನಮ್ಮ ತಂದೆ ತಾಯಿಗಳಿಗೆ ಯಾವ ರೀತಿ ಈ ಬಂದಂತಹ ತೊಂದರೆಗಳನ್ನು ನಿಭಾಯಿಸಬೇಕು ಅಂತ ಹೇಳಿ ಜ್ಞಾನವನ್ನು ಪಡ್ಕೊಳ್ದೇನೆ, ನಾವು ಅವ್ರಿಗೂ ಜ್ಞಾನವನ್ನು ಹಂಚ್ಕೊಳ್ದೇನೆ ಸುಮ್ಮನೆ ನಮ್ಮ ಪಾಡಿಗೆ ನಾವು ಸಂಪಾದನೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಕೃಷಿಯಲ್ಲಿ ಸುಸ್ಥಿರತೆ ಅನ್ನೋದೇ ಇಲ್ಲ ಇವತ್ತು. ಮುಖ್ಯವಾಗಿ ಎಲ್ಲೋ ಒಂದಷ್ಟು ತೋಟ ಮಾಡಿರೋರೇನೋ ಒಂದಷ್ಟು ಸುಸ್ಥಿರತೆಯನ್ನು ಕಾಣ್ತಾ ಇರ್ಬೋದೇ ಹೊರತು, ಇವತ್ತು ದೇಶದಲ್ಲಿ 14.5 ಕೋಟಿ ರೈತರಿದ್ದಾರೆ. ಅದರಲ್ಲಿ ಸಾವಯವ ರೈತರು ನಿಮಗೆ ಹುಡುಕಿದ್ರೂ ಸಿಗೋದು ಒಂದು 50ರಿಂದ 60 ಲಕ್ಷ ಅಷ್ಟೇ. ಇನ್ನು ಮಿಕ್ಕಂತಹ, ನೀವು ಅದನ್ನು ಗೂಗಲ್ ಮಾಡ್ಬೋದು ಎಷ್ಟು ಸಾವಯವ ರೈತರಿದ್ದಾರೆ ಅಂತೇಳಿ. ಅದು ಬಿಟ್ಟು ನಿಮಗೆ ಮಿಕ್ಕಂಥ 14 ಕೋಟಿ ರೈತರು ಇವತ್ತು ಅವಲಂಬಿತವಾಗಿರೋದು ರಾಸಾಯನಿಕದ ಮೇಲೆ.
ಸೊ ಹಾಗಾಗಿ ಈ ರಾಸಾಯನಿಕವನ್ನು ನಾವು ಆದಷ್ಟು ಕಡಿಮೆ ಮಾಡಬೇಕು. ರಾಸಾಯನಿಕದ ಮೇಲೆ ಈ ಅತಿಯಾಗಿ ಅವಲಂಬನೆ ಆಗಿರೋದ್ರಿಂದನೇ ಕೃಷಿಯಲ್ಲಿ ಇವತ್ತು ಸುಸ್ಥಿರತೆ ಇಲ್ಲ. ಅದನ್ನೇ ಈಗ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ನಲ್ಲ, ಈ ಮಳೆ ಅಸಮರ್ಪಕವಾಗಿ ಹಂಚಿಕೆ ಆಗ್ತಾ ಇದೆ, ಸಮರ್ಪಕವಾಗಿ ಆಗ್ತಾ ಇಲ್ಲ. ಯಾಕೆಂದ್ರೆ ಕೊಚ್ಚಿ ಹೋದ್ರೆ ಹೊಸ ನೀರು ಆದ್ರೆ ಚೆನ್ನಾಗಿ ಬೆಳೆನೂ ಬೆಳೀತವೆ. ಮಳೆ ಬರ್ತಾ ಇಲ್ಲ. ಯಾಕೆ ಅಂತಂದ್ರೆ ಪರಿಸರ ಇವಾಗ ಅಷ್ಟೊಂದು ಪರಿಸರನೂ ಸಹ ಕೃಷಿ ಮಾಡ್ತಾ ಇರೋದೇ ಪರಿಸರದಲ್ಲಿ ಅದು ಎನ್ವೈರನ್ಮೆಂಟಲ್ ಸೆನ್ಸಿಟಿವ್ ಅಂತಾರೆ, ಅದು ಪರಿಸರದಲ್ಲಿ ಆಗಿರೋದ್ರಿಂದ ಈ ಪರಿಸರ ವಿಕೋಪಕ್ಕೂ ಸಹ ಅದು ಒಡ್ಡತೆ. ನಾವು ಬರೀ ಫಲವತ್ತತೆ ಹಾಳಾಗಿರೋದು ಅಷ್ಟೇ ಅಲ್ಲ, ಪರಿಸರನೂ ಸಹ ನಮಗೆ ಅನುಕೂಲಕ್ಕೆ ತಕ್ಕಂಗಿಲ್ಲ ಇವತ್ತು. ಹಾಗಾಗಿ ಇಷ್ಟೊಂದೆಲ್ಲ ಬರ್ತಿರೋದ್ರಿಂದ ಸುಸ್ಥಿರತೆ ಇಲ್ಲ. ಈಗ ನಮ್ಮ ಮಕ್ಕಳು ಸಹ ಮುಂದುವರಿಸ್ಕೊಂಡು ಹೋಗ್ಬೇಕು ಕೃಷಿಯನ್ನು, ಇಲ್ಲಾಂದರೆ ನಾವು ಇನ್ಯಾರು ಮಾಡೋದ ಡೌಟು ಇನ್ನು ಮುಂದಕ್ಕೆ. ನಮ್ಮ ಮಕ್ಕಳು ಸಹ ನಿಮ್ಮ ಮಗನು ಸಹ ಇವ್ರ ಮಗ ಇಲ್ಲ ಸದ್ಯಕ್ಕೆ, ಇವತ್ತು ರಜೆ ಇರೋದಕ್ಕೆ ಮಾಡ್ತಾವನೆ, ಪೂರ್ಣ ಪ್ರಮಾಣದ ರೈತ ಅಲ್ಲ. ಈಗ ಯಾವ ರೈತರು ಕಷ್ಟಪಟ್ಟಿರ್ತಾರೆ ಅಲ್ವಾ, ನಮ್ಮ ಮಕ್ಕಳು ನಮ್ ಕಷ್ಟ ಪಡಬಾರ್ದು, ಓದಿ ಚೆನ್ನಾಗಿ ವಿದ್ಯಾವಂತರಾಗಿ ಯಾವ್ದಾದ್ರು ಕೆಲಸ ಸೇರ್ಕೊಳ್ಳಿ ಅಂತ ಈ ತರ ಹೇಳ್ತಾರೆ. ಈಗ ಮಿಷಿನರಿ, ಈಗ ಸಾಮಾನು, ತಿಂಡಿ ಸ್ವಲ್ಪ ರೇಟ್ ಎಲ್ಲ ಕಮ್ಮಿ ಮಾಡಿ ರೈತರಿಗೆ ಭತ್ತದಲ್ಲಿ ಕಬ್ಬುನಲ್ಲಿ ಹೆಚ್ಚಿಗೆ ಬೆಲೆ ಕೊಟ್ಟು ಇದ್ ಮಾಡಿದ್ರೆ ರೈತರು ಚೆನ್ನಾಗಿ ವ್ಯವಸಾಯ ಮಾಡ್ಕೊಂಡು ಇದ್ ಮಾಡ್ಬೋದು. ಇದು ರೈತರಿಗೆ ಬೆಲೆನೇ ಕೊಡ್ತಾ ಇಲ್ಲ ಸರಿಯಾಗಿ. ಹೌದು. ಅದ್ರ ಜೊತೆಗೆ ನಾವು ನಮ್ಮ ಮಣ್ಣನ್ನ ಅಥವಾ ನಮ್ಮ ಪರಿಸರವನ್ನ ಉಳಿಸ್ಕೊಳ್ಳೋದು ಬಹಳ ಮುಖ್ಯ. ಹಾಗಾಗಿ ರಾಸಾಯನಿಕವನ್ನ ಆದಷ್ಟು ಕಡಿಮೆ ಮಾಡಿ, ಮುಖ್ಯವಾಗಿ ಈಗ ನಿಮ್ಮ ಹತ್ರ ಎಲ್ಲರ ಹತ್ರನೂ ರಾಸುಗಳಿದೆ, ಅವರೊಬ್ಬರನ್ನ ಬಿಟ್ಟು ನೀವೇನ್ ಮಾಡ್ಬೇಕು, ಪ್ರತಿ ಬೆಳೆಗೂ ಭತ್ತ ಬೆಳೆದಾಗ ಹಸಿರೆಲೆ ಗೊಬ್ಬರ ಅಂದ್ರೆ ಅಪ್ಸೇಣುವಾಗಿರ್ಬೋದು, ನೀವು ಈ ಸತಿ ಬೆಳೆದಿಲ್ಲ ಅಲ್ವಾ, ಅಪ್ಸೇಣು ಬೆಳಿಬೇಕು. ಆದ್ರಿಂದ ನಾವು ರಾಸಾಯನಿಕ ಗೊಬ್ಬರಗಳ ಮೇಲೆ ಅವಲಂಬಿತವಾಗೋದು ಕಡಿಮೆ ಆಗ್ತದೆ. ಅಥವಾ ದೈಂಚ, ಚಬ್ಬೆ ಇಂಥವನ್ನ ಬೆಳಿಬೇಕು. ಆಮೇಲೆ ಯಾವ್ದಾದ್ರು ಕೀಟ ಬಾಧೆ ಕಂಡ್ರೆ, ಕೀಟ ಬಾಧೆ ಇಲ್ಲದೆ ಇದ್ರೂ ಸಹ ಈಗ ಎಷ್ಟೋ ಜನ ರೈತರು ಸುಮ್ನೆ ಏನೋ ಸ್ಪ್ರೇ ಮಾಡ್ತಾ ಇದಾರೆ, ಔಷಧಿ ಸ್ಪ್ರೇ ಮಾಡ್ತಾ ಇದಾರೆ. ಅಲ್ಲಿ ಕೀಟ ಬಾಧೆ ಯಾವ್ದಿದೆ ಅಥವಾ ರೋಗ ಬಾಧೆ ಯಾವ್ದಿದೆ ಅಂತ ತಿಳ್ಕೊಳ್ದೇನೆ ಎಲ್ಲ ಶಿಲೀಂಧ್ರನಾಶಕ, ಕೀಟನಾಶಕ ಮತ್ತೆ ಕಳೆನಾಶಕ ಎಲ್ಲವನ್ನು ತಗೊಂಡ್ಬಂದು ಈ ತರ ಹೊಡಿತಾ ಇರೋದ್ರಿಂದ ಕೃಷಿಯಲ್ಲಿ ಸುಸ್ಥಿರತೆ ಅಂದ್ರೆ ಏನ್ ಹೇಳಿದೆ, ನಿರಂತರವಾಗಿ ಈ ತಲೆಮಾರೆ ನಾವೇ ಮಾಡಕ್ ಆಗ್ತಾ ಇಲ್ಲ. ಇನ್ನು ಸುಸ್ಥಿರತೆ ಅನ್ನೋ ಮಾತು ನಮ್ಮ ಮುಂದಿನ ತಲೆಮಾರು ಮಾಡೋದು ಅನ್ನೋದು ದೂರದ ಮಾತಾಗಿದೆ. ಇವತ್ತು ನಮ್ಮ ತಲೆಮಾರೆ ಇವತ್ತು ಕೃಷಿಯಲ್ಲಿ ಇಷ್ಟೊಂದು ಹಾಳು ಮಾಡ್ಕೊಂತ ಇದೀವಿ, ಪರಿಸರ, ಮಣ್ಣಿನ ಆರೋಗ್ಯವನ್ನ ಹಾಳು ಮಾಡ್ಕೊಂತ ಇದೀವಿ. ಹಾಗಾಗಿ ರಾಸಾಯನಿಕ ಗೊಬ್ಬರಗಳ ಮೇಲೆ ಮತ್ತೆ ರಾಸಾಯನಿಕ ಪೀಡನಾಶಕಗಳ ಮೇಲೆ ಅವಲಂಬನೆಯನ್ನ ಕಡಿಮೆ ಮಾಡಿ, ನಾನು ಭತ್ತದಲ್ಲಿ ಹೇಳಿದಾಗೆ ಸಾಕಷ್ಟು ನಾವು ಆ ಕೆಸರು ಗದ್ದೆ ಮಾಡಾಗಿಯೂ ಸಹ ಏನೋ ಅಲ್ಲಿ ಯಾವುದೇ ಒಂದು ಜೀವದ ಒಂದು ಕುರುಹು ಇಲ್ಲದೆ ಇದ್ರು ಆ ಪೈರನ್ನ ನೆಟ್ಟು ಒಂದು ತಿಂಗಳಾದ ನಂತರ ನೀವೇ ನೋಡ್ಬೋದು, ಜೇಡ ಇರ್ಬೋದು, ಇನ್ಯಾವ್ದಾವ್ದೋ ರೈತ ಮಿತ್ರ ಕೀಟಗಳೆಲ್ಲ ಬಂದು ಅಲ್ಲಿಗೆ ಬರುವಂತಹ ಕೀಟಗಳನ್ನ ಹತೋಟಿಯಲ್ಲಿ ಇಡೋದಕ್ಕೆ ಸಹಾಯ ಮಾಡ್ತವೆ. ಹಾಗಾಗಿ ಯಾವ್ದಾವ್ದೋ ಕೀಟನಾಶಕಗಳನ್ನ ತಂದು ಸುಮ್ಮನೆ ಹೊಡಿಬಾರ್ದು. ಅಲ್ಲಿ ಸರಿಯಾಗಿ ಪರಿಶೀಲಿಸದೆ ಏನು ಹೊಡೆಯೋದಕ್ಕೆ ಹೋಗ್ಬೇಡಿ, ಅದಾಗಿದೆ ಕಂಟ್ರೋಲ್ಗೆ ಬರ್ತದೆ ಅಂತ ಹೇಳ್ತಾ, ಈ ಸುಸ್ಥಿರತೆ ಅಂದ್ರೆ ಈಗ ಅರ್ಥ ಆಯ್ತಾ. ನಾನು ವಿಡಿಯೋ ನಾನು ಈ ಯೂಟ್ಯೂಬ್ ಮೂಲಕ ವಿಡಿಯೋ ಶುರು ಮಾಡಿದ್ದೆ ಈ ರೀತಿ ಮೂಲಭೂತ ರೈತರಿಗೋಸ್ಕರನೇ. ಸೊ ಹಾಗಾಗಿ ಸುಸ್ಥಿರತೆ ಅಂತ ನಾನು ಸಾಕಷ್ಟು ಬಾರಿ ಹೇಳ್ತಾ ಇದ್ದೆ, ಆದ್ರೆ ಇವ್ರಿಗೆ ಅದ್ರ ಬಗ್ಗೆ ಅರಿವಿದ್ಯಾ, ಅದ್ರ ಬಗ್ಗೆ ಏನಾದ್ರು ಅಂತ ಒಂದು ಮನದಟ್ಟಾಗಿದ್ಯಾ ಅನ್ನೋದನ್ನ ತಿಳಿಸ್ಕೊಡೋದಕ್ಕೇನೆ ಈ ವಿಚಾರ ಹೇಳಿದ್ದು. ಸುಸ್ಥಿರತೆ ಅಂದ್ರೆ ನಿರಂತರವಾಗಿ ಪರಿಸರವನ್ನು ಸಹ ಹಾಳು ಮಾಡ್ಕೋದ್ರೆ, ನಿರಂತರವಾಗಿ ಕೃಷಿಯನ್ನು ಮಾಡ್ತಾ ಪರಿಸರದಲ್ಲಿ ಇರುವಂತಹ ನಮ್ಮ ಸಂಪನ್ಮೂಲಗಳಿದಾವೆ, ಮಣ್ಣು, ನೀರು, ಇವುಗಳನ್ನ ಕಲುಷಿತಗೊಳಿಸ್ಕೊಳ್ದೇನೆ, ಹಾಳು ಮಾಡ್ಕೊಳ್ದೇನೆ ಬ್ಯಾಲೆನ್ಸ್ಡ್ ಆಗಿ ಮಾಡ್ಕೊಂಡು ಹೋಗೋದಕ್ಕೆ ಸುಸ್ಥಿರತೆ ಅಂತ ಹೇಳ್ತಾರೆ, ಅಥವಾ ಸಸ್ಟೈನಬಿಲಿಟಿ ಇನ್ ಅಗ್ರಿಕಲ್ಚರ್ ಅಂತ ಹೇಳ್ತಾರೆ. ಇವತ್ತು ನಮ್ಗೇನೋ ನೀರು ಏನೋ ಒಳ ದಂಡೆ, ನಿಮ್ಮ ಗದ್ದೆಗಳು ಒಳ ದಂಡೆ ಇದೆ, ಆದ್ರೆ ಬೇರೆ ರೈತರಲ್ಲ 2024ರಲ್ಲಿ 23ರಲ್ಲಿ ಎಷ್ಟು ಬೆಳೆ ಬೆಳೆದ್ರು ಬೇರೆ ರೈತರಲ್ಲ, ಎಷ್ಟು ಬೆಳೆ ಬೆಳೆದ್ರು ವರ್ಷದಲ್ಲಿ? 23ರಲ್ಲಿ, ಹೋದ್ ವರ್ಷ ಒಂದೇ ಬೆಳೆ ಬೆಳೆದಿತ್ತು ಎಲ್ಲರೂ. ಅವ್ರಿಗೆ ಪ್ರತಿ ವರ್ಷದ ಆದಾಯ ಒಂದೇ ಸರಿ ಬಂದಿತ್ತು. ಯಾಕೆ? ನಾವೆಲ್ಲ ಇವತ್ತು ಮಂಡ್ಯ ರೈತರು ನಾವು KRS ನಮ್ಗೇನ್ ನಮ್ಗೇನ್ ಬರ ಇಲ್ಲ, KRS ಇಂದ ನೀರ್ ಬಿಡ್ತಾರೆ, ಕಾಲುವೆಗೆ ನೀರ್ ಬಿಡ್ತಾರೆ ಅಂತ ಅಂದ್ವಿ. ಏನಾಯ್ತು? ಮಳೆ ಅಸಮರ್ಪಕವಾಗಿ ಆಗಿರೋದ್ರಿಂದ, ಹವಾಮಾನ ವೈಪರೀತ್ಯವಾಗಿರೋದ್ರಿಂದ ಮಳೆ ಸರಿಯಾಗಿ ಆಗದೇನೆ ಬೆಂಗಳೂರಿಗೆ ಕುಡಿಯೋದಕ್ಕೆ ನೀರ್ ಬೇಕು ಅಂತ ಹೇಳಿ ಅವರು ಕೃಷಿಗೆ ನೀರ್ ಕೊಡ್ಲಿಲ್ಲ ಅಲ್ವಾ.
2023 ನೀರ್ ಕೊಡದೇನೆ 2024 ನೀವು ಬೇರೆ ಬೇಸಿಗೆ ಬೆಳೆಯನ್ನ ಬೆಳೆದಿಲ್ಲ. ಹಾಗಾಗಿ ಈ ರೀತಿ ಆಗ್ತಾ ಇದೆ ಕೃಷಿ, ಈ ಸುಸ್ಥಿರತೆಯನ್ನ ಕಳ್ಕೊಂಡಿದೆ. ಹಾಗಾಗಿ ನಮ್ಮ ನೀರನ್ನ ಕಲುಷಿತಗೊಳಿಸ್ಕೊಳ್ಳೋದಷ್ಟೇ ಅಲ್ಲದೆ ಸಂಪನ್ಮೂಲ ಅದು ಅತ್ಯಮೂಲ್ಯ ಸಂಪನ್ಮೂಲ್ಯ ನೀರು, ಅದು ನಿಸರ್ಗದಲ್ಲಿ ಸಿಗುವಂಥದ್ದು, ಅದನ್ನ ಯಥೇಚ್ಛವಾಗಿ ಬಳಸ್ದೇನೆ ಅದು ಎಷ್ಟು ಬೇಕೋ ಅಷ್ಟನ್ನ ಮಾತ್ರ ಬಳಸ್ಕೊಂಡು ಮುಂದಿನ ಪೀಳಿಗೆನೂ ಸಹ ಅದನ್ನ ನಾವು ಮಾಡ್ಕೊಂಡು ಹೋಗುವಂತ ಒಂದು ನಿಟ್ಟಿನಲ್ಲಿ ಹೋಗ್ಬೇಕು ಅಂತ ಹೇಳ್ತಾ, ಪರಿಸರ ಸ್ನೇಹಿ ಕೃಷಿ ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.